ಇನ್ಯಾವ ತರ ನೋಡ್ಬೋದು? ಹುಚ್ಚು ಮಾಮೂಲಿಯಾಗಿಲ್ಲ ಇವಳಿಗೆ. ನಮ್ ಡ್ಯಾಡ್ ಗೊತ್ತಿದೆ ನನ್ನ ಬೆನ್ನಿಗೆ ಹಾಕಿದ್ದಾರೆ. ಓಯ್, ನಿನ್ನೆ ಬರೀ ಬಡಾಯಿ ಕೊಚ್ಕೊಂಡ್ರೆ ಸಾಲ್ದಪ್ಪ. ನನಗ್ ಕಾಣಿಸ್ದಂಗೆ ಯಜಮಾನ್ರಿಗೂ ಕಾಣಿಸ್ತೀಯಾ? ಮೇಲಿಂದ ನೀನು ಎಲ್ರನ್ನೂ ನೋಡ್ತಾ ಇರ್ತೀಯ. ನಮ್ಮಮ್ಮ, ತಾತ, ಸುಮನ, ಶಿವ ಹೇಗಿದ್ದಾರೆ ಅಂತ ಹೇಳು ಚಂದಮಾಮ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ವಲ್ಲ. ಈ ನೋವೆಲ್ಲ ಮರ್ತು ಸ್ವಲ್ಪನಾದ್ರೂ ಸಂತೋಷ ಪಡ್ತೀನಲ್ವಾ? ಏನು ಯಜಮಾನ್ರು ಮಾತಾಡ್ಬೇಕಾ? ಚೆನ್ನಾಗಿದೆ ಚೆನ್ನಾಗಿದೆ. ಅವ್ರು ನನ್ನ ಹತ್ರನೇ ಸರಿಯಾಗಿ ಮಾತಾಡಲ್ಲ, ಇನ್ ನಿನ್ನ ಹತ್ರ ಏನ್ ಮಾತಾಡ್ತಾರೆ ಹೇಳು? ಯಾಕೆ ಮಾತಾಡ್ತಿಲ್ಲ? ನಿನ್ನೆ ಎಲ್ಲಿಂದ ಬರ್ತಿದೆ ಇದು? ಇಲ್ಲಿಂದ. ಯಜಮಾನ್ರೇ, ಯಜಮಾನ್ರೇ, ನೀವು ನನ್ನನ್ನು ಕರೆದ್ರಾ? ಜಾಸ್ತಿ ಫೀಲ್ ಆಗ್ಬೇಡ. ಏನ್ ಮಾಡ್ತಿದ್ಯಾ? ಚಂದ ಮಾಮ ಜೊತೆ ಮಾತಾಡ್ತಿದ್ದೆ ಯಜಮಾನ್ರೇ. ತಲೆ ಇದೆಯಾ? ಹಾಗೆಂಗ್ ಮಾತಾಡ್ತೀಯಾ? ಮನ್ಸಿದ್ರೆ ಸಾಕಲ್ವಾ ಯಜಮಾನ್ರೇ? ದೇವ್ರ ಹತ್ರನೂ ಮಾತಾಡ್ಬೋದು. ನೀನ್ ಆ ಟಾಪಿಕ್ ಎತ್ತಬೇಡ. ಔಟ್ ಹೌಸಲ್ಲಿ ಇರು ಅಂದ್ರೆ ಮನೆ ಮುಂದೆ ಕೂತ್ಕೊಂಡು ಹುಚ್ಚಿ ತರ ಮಾತಾಡ್ತಾ ಇದೀಯಾ? ನಮ್ಮ ಅಜ್ಜಿ ಏನಾದ್ರು ನೋಡಿದ್ರೆ ನಿನ್ ಹುಚ್ಚು ಇದೆ ಅಂತ ಕಟ್ಟಾಕಿ ಅಂತಾರೆ. ನೀವ್ ಕಟ್ಟಿದೀರಲ್ಲ ಯಜಮಾನ್ರೇ ತಾಳಿ. ಹಾಯ್, ನಾನು ಹೇಳ್ತಿರೋದೇನು, ನೀನ್ ಮಾಡ್ತಿರೋದೇನು? ಸರಿ, ಹಾಗಿದ್ರೆ ನೀವೇ ಹೇಳಿ, ಯಾಕೆ ಊಟ ಮಾಡಿಲ್ಲ? ಹೊಟ್ಟೆ ಉರಿತಿದೆ. ಹಾಗಾದ್ರೆ ನೀವು ಮೊಸರನ್ನ ಜೊತೆ ಉಪ್ಪಿನಕಾಯಿ ನಂಚ್ಕೊಂಡು ತಿಂದ್ರೆ ಹೊಟ್ಟೆ ಉರಿ ಎಲ್ಲ ಹೊರಟೋಗುತ್ತೆ. ನೀನ್ ಕಿತ್ತೋದ್ ಸಜೆಷನ್ಸು ನನಗೆ ಬೇಕಾಗಿಲ್ಲ. ಹಸ್ವಾಗ್ಲಿಲ್ಲ, ಅದಕ್ಕೆ ತಿಂದಿಲ್ಲ. ಈಗ ಹಸ್ವಾಗಲ್ಲ ಯಜಮಾನ್ರೆ, ಆದ್ರೆ ಅರ್ಧ ರಾತ್ರಿಲಿ ಚಂದಮಾಮ ಮೋಡದ ಮಧ್ಯೆ ಹೋದ್ಮೇಲೆ ನಮ್ ಹೊಟ್ಟೆಲಿ ಸೂರ್ಯ ಬರ್ತಾನೆ. ಆಗ ಸಂಕಟ, ಹಸ್ವಿಂದ ಸಂಕಟ. ಆಗ ಯಾಕಾದ್ರೂ ಊಟ ಮಾಡ್ಲಿಲ್ವೇನೋ ಅಂತ, ಏನಾದ್ರೂ ಸಿಗುತ್ತೇನೋ ಅಂತ, ಯಾರಾದ್ರೂ ಕೊಡ್ತಾರೇನೋ ಅಂತ ಕಾಯ್ಬೇಕಾಗುತ್ತೆ. ಆಹಾ, ನಾನು ಆ ರೀತಿ ನೋಡಿದ್ರೆ ನೀನೇನಾದ್ರೂ ಬಂದು ಬಡಿಸ್ತೀಯಾ? ಹಾ, ನೀವ್ ಕರೆಯೋದೇ ತಡ. ನಿಮಿಷದಲ್ಲಿ ನಿಮ್ಗೆ ಯಾವ ಅಡ್ಗೆ ಬೇಕೋ ತಕ್ಷಣ ಮಾಡ್ಕೊಟ್ಬಿಡ್ತೀನಿ. ಅಯ್ಯೋ ಕರ್ಮ. ನೀವ್ ಚೆನ್ನಾಗಿ ತಿಂದು ಬಾಯಿ ತುಂಬಾ ನಕ್ಕು ನಿಮ್ ಅಂಗೈ ಮೇಲೆ ನನ್ನ ಅಂಗೈ ಇಟ್ಟು ಆಸ್ಪತ್ರೆಯಲ್ಲಿ ಹೇಳಿದ್ರಲ್ಲ ಟಾಂಕು ಅಂತ ಇನ್ನೊಂದ್ಸಲ ಹೇಳ್ಬಿಟ್ರೆ ಸಾಕು ಯಜಮಾನ್ರೆ, ನನ್ ಜೀವನನೇ ಸಾರ್ಥಕ ಆಗೋಯ್ತು ಅನ್ಕೊಂಡ್ಬಿಡ್ತೀನಿ. ಆಗಲ್ಲ ಅಂತ ನೀವ್ ಮೊಂಡತನ ಮಾಡಿದ್ರೆ ನಿಮಗ್ ರಾತ್ರಿ ಎಲ್ಲ ನಿದ್ರೆ ಬರಲ್ಲ. ನಿನ್ನ ಮದ್ವೆ ಆದಾಗಿಂದ ನನಗೆ ನಿದ್ದೆ ಬಂದಿದ್ರೆ ತಾನೆ. ನೋಡಿದ್ರ ಮದ್ವೆನೇ ಅಲ್ಲ ಅಂತಿದ್ರಿ, ಈಗ ಮದ್ವೆ ಆಗಿದೆ ಅಂತಿದ್ದೀರಾ. ಅಯ್ಯೋ, ನನ್ನನ್ ಕೂಡ ನಿಮ್ ಹೆಂಡತಿ ಅಲ್ಲ ಅಂತಿದ್ದೀರಾ. ನಾಳೆನೋ ನಾಡಿದ್ದು ನನ್ ಹೆಂಡತಿ ಅಂತ ಹೇಳ್ಕೊಂಡು ಓಡಾಡ್ತೀರಾ. ಹೌದು ಹೌದೌದು, ನೀನ್ ಮೈಸೂರು ಮಹಾರಾಣಿ ನೋಡು, ದೊಡ್ಡದಾಗಿ ಹೇಳ್ತೀವಿ ನಿನ್ ಬಗ್ಗೆ. ನಿನ್ ಮಾತು ಕೇಳ್ತಾ ಇದ್ರೆ ಇನ್ನೂ ಉರಿತಾ ಇದೆ. ಹೋಗು ಹೋಗು ಹೋಗು, ಹೋಗಿಲ್ಲಿಂದ. ಯಜಮಾನ್ರಿ, ಏನೋ ನಿಮಗ್ ತಿನ್ಬೇಕು ಅನ್ಸಿದ್ರೆ ನಂಗೆ ಒಂದ್ಸಲ ಹೇಳ್ತೀರಾ? ಯಾಕೆ ಬಂದು ದೃಷ್ಟಿ ತೆಗಿತೀಯಾ? ಹೆಂಡತಿ ದೃಷ್ಟಿ ಗಂಡನ್ ತಾಗಲ್ಲ ಯಜಮಾನ್ರೆ. ಅಯ್ಯೋ ನಿನ್ನ ನಿನ್ನ ಎಷ್ಟಂದ್ರೂ ಪ್ರಯೋಜನ ಇಲ್ಲ. ಛೇ,
ಪಾಪ ತುಂಬಾ ಹಸ್ವಾಗಿದೆ ಅನ್ಸುತ್ತೆ. ವಿಶಾಲ್ನ ಕರೀಲಿಲ್ವೇನಮ್ಮ? ಅಬ್ಬಾ, ಇಷ್ಟೊತ್ತು ಏನ್ ತಿಂತಿ ಅಂತ ಕೇಳಿದ್ರೆ ಹೇಗ್ ಮಾತಾಡಿದ್ರು ಅಂತ ನೋಡಿದ್ರಿ ಅಲ್ವಾ ಮಾವ. ಅಡ್ಗೆಯಲ್ಲಿ ಪ್ರಯೋಗ ಮಾಡು ಅಂದ್ರೆ ಮಾಡ್ತೀನಿ ಹೊರತು ವಿಶಾಲ್ ವಿಷಯದಲ್ಲಿ ಮಾತ್ರ ಆ ಸಾಹಸ ಮಾಡಲ್ಲ. ಹಸುವಾದ್ರೆ ಬರ್ತಾನೆ ಬಿಡಿ ಡ್ಯಾಡ್, ನೀವು ತಿಂದೇನೆ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ವಯಸ್ಸಿಗೆ ಬಂದಿರೋ ಹುಡುಗರು ಒಂದಿನ ಊಟ ಮಾಡಿಲ್ಲ ಅಂದ್ರೆ ಏನಾಗಲ್ಲ ಬಿಡಿ. ಅದ್ರಲ್ಲೂ ಉಪವಾಸ ಒಳ್ಳೇದೇ ಭಾವ. ಮತ್ ನೀವು ಮಾಡ್ತಿಲ್ವಲ್ಲ? ಹೊರಗಡೆಯಿಂದ 18 ವರ್ಷದ ಹುಡುಗನ್ ತರ ಕಾಣಿಸ್ತಾ ಇದ್ದೀನಿ. ಅದು ನೀವು ತೋರಿಸಿರೋ ಪ್ರೀತಿಯಿಂದ. ನನ್ನ ವಯಸ್ಸೆಷ್ಟು ಅಂತ ಗೊತ್ತಲ್ವಾ ವಿಕ್ರಾಂತ್? ತಿಲೋತ್ತಮ ಬಗ್ಗೆನೇ ತಿಳ್ಕೊಂಡಿದ್ದೀನಿ. ಇನ್ ನಿನ್ ಬಗ್ಗೆ ಗೊತ್ತಿಲ್ವಾ ಪರಶುರಾಮ್? ಥ್ಯಾಂಕ್ಸ್ ಭಾವ. ಈಗ ನೀವು ಊಟ ಮಾಡಿ. ಅಮ್ಮ ಹಾಸಿನಿ, ನನ್ ಮೇಲೆ ಕೋಪಕ್ಕೆ ಅವನು ಊಟಕ್ಕೆ ಬಂದಿಲ್ಲ ಅನ್ಸತ್ತೆ. ಒಂದ್ ಲೋಟ ಹಾಲಾದ್ರೂ ತಗೊಂಡೋಗ್ ಕೊಡಮ್ಮ. ಅದನ್ನು ಬೇಡ ಅಂತಂದಾರಿ. ಕೋಪದಲ್ಲಿದ್ದಾಗ ಚಿಕನ್ ಬಿರಿಯಾನಿ ತಿಂದ್ರು ಟೇಸ್ಟ್ ಆಗಿರಲ್ಲ ಅಕ್ಕ. ಪರಶು ಮಾಮ, ವ್ರತ ಮಾಡಿರೋ ದಿನ ಏನ್ ಈ ತರ ಮಾತು? ಹಾಸಿನಿ, ನನಗೂ ಊಟ ಬಡ್ಸಮ್ಮ. ನನ್ನ ಮಗ ಊಟ ಮಾಡಲ್ಲ ಅಂದರೆ ನನಗೂ ಊಟ ಸೇರಲ್ಲ. ಆದರೆ ಟ್ಯಾಬ್ಲೆಟ್ಸ್ ತಗೋಬೇಕಲ್ಲ. ಸುಳ್ಳು ಹೇಳೋ ರೋಗ ಇವ್ರಿಗೆ. ಏನೇ ಗೊಣಗ್ತಿದ್ಯಾ? ಪ್ರತಿಯೊಂದಕ್ಕೂ ಕೌಂಟ್ರ್ ಕೊಡ್ತಿದ್ಯಾ? ಅತ್ತೆಗೆ ಹುಷಾರಿಲ್ಲ ಅಂದ್ರೆ ಮಾತ್ರೆ ತಗೊಳಕಾದ್ರೂ ಸ್ವಲ್ಪ ಊಟ ಮಾಡ್ಬೇಕು ಅಂತ ಹೇಳ್ದೆ, ತಪ್ಪಾ? ಮುಖಾನು ನೋಡದೆ ಚೆನ್ನಾಗಿ ಹೇಳ್ದೆ ಅತ್ತಿಗೆ. ಅಮ್ಮ ಖಾಲಿ ಪ್ಲೇಟ್ ಇಟ್ಕೊಂಡು ಕೂತಿದ್ದಾರೆ, ಬಡಿಸಿ. ಅತ್ತೆಗೆ ಸ್ಪೆಷಲ್ ಬಡಿಸ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಅತ್ತೆ, ವೇಟ್ ಅ ಮಿನಿಟ್. ತಿನ್ನಿ ಅತ್ತೆ. ಸ್ಪೆಷಲ್ ಅಂದೆ? ಪ್ಲೇಟ್ ಕೊಡು ಇಲ್ಲಿ. ಏನ್ ಮಾಡ್ತೀರಾ? ನಾನ್ ಕೂಡ ತಿನ್ನಲ್ಲ ಬಿಡು. ಇದ್ರ ಜೊತೆ ಚಿಕ್ಕ ಕೆಲಸ ಇದೆ. ಆಟ ಆಡಿಸ್ಬೇಕಲ್ವಾ? ಕೊಡು ಕೊಡು. ಒಳ್ಳೇದಾಯ್ತು. ಇಲ್ಲಾಂದ್ರೆ ನನ್ನ ಫ್ರೆಂಡು ನನ್ನ ತಂಗಿಗೆ ಅನ್ನ ಕೊಡದೆ ನೆಲದ ಮೇಲೆ ಹಾಕ್ತೀಯಾ? ತಿನ್ನಿ ತಿನ್ನಿ. ಕಲ್ತಿಂದಾಗ ಬಾಯಿಲ್ ಕರ್ಕರ ಅನ್ನತ್ತೆ. ಏನಾಯ್ತು? ಸ್ಪೆಷಲ್ ಊಟ ರುಚಿ ಇಲ್ವಾ? ಇದೇನ್ ಸ್ಪೆಷಲ್ಲು? ತಿನ್ಬೇಕಾದ್ರೆ ಬಾಯಿಗೆ ಮಣ್ಣು ಸಿಗ್ತಾ ಇದೆ. ನನಗ್ ಬೇಡ. ಅಯ್ಯೋ ಅತ್ತೆ, ಬಿಸಾಕ್ತೀರಾ ಹೇಗೆ? ಅನ್ನ ಅಂದ್ರೆ ಅನ್ನಪೂರ್ಣೇಶ್ವರಿ, ಪರಬ್ರಹ್ಮ ಸ್ವರೂಪಿ. ನಿಮ್ಗೆ ಯಾರು ಹೇಳಿದಕ್ಕೆ? ನನ್ನ ತಂಗಿ ನಯನಿ ಹೇಳಿದ್ದು. ನೀವು ತಿನ್ನಿ ಅತ್ತೆ. ಡಿಸ್ಗಸ್ಟಿಂಗ್.
ಅತ್ತೆ ನಾನೊಂದು ಕೇಳಲಾ? ನೀವು ಹರಳಿರೋ ಅನ್ನನೇ ತಿನ್ನಲ್ಲ ಅಂದರೆ ಪಾಪ ಕೆಳಗೆ ಬಿದ್ದಿರೋ ಅನ್ನ ಅವಳು ಹೇಗೆ ತಿಂತಾಳೆ? ಹುಚ್ಚಿನ ತಗೊಂಬಂದು ಅಂದ್ರೆ ಅವಳಿಗೆ ಬಿಸಾಕಿದ್ದ ಊಟನ ಮತ್ತೆ ನನಗೆ ತಿನ್ನಿಸ್ತಾ ಇದ್ಯಾ? ಎಲ್ರಿಗೂ ವಿಷಯ ಗೊತ್ತಾಗಿ ಮೌನವಾಗಿದ್ದಾರೆ ತಿಲೋತ್ತಮ. ಆದರೆ ಒಂದು ಮಾತು, ಇಷ್ಟು ಬೇಗ ನಿನ್ನ ಬಾಯಲ್ಲಿ ಮಣ್ಣು ಹಾಕೋತೀಯ ಅನ್ಕೊಂಡಿರ್ಲಿಲ್ಲ. ಅಯ್ಯೋ ನೀವ್ಯಾಕೆ ಎದ್ಬಿಟ್ರಿ ಮಾವ? ಕೆಲವರು ಮಾಡಿದ ಪಾಪ ನೆನೆಸ್ಕೊಂಡ್ರೆ ಊಟ ಸೇರಲ್ಲಮ್ಮ. ಇಷ್ಟೇ ಸಾಕು. ಏಯ್ ಬುದ್ಧಿದ್ಯಾ ನಿನ್ಗೆ? ಕೆಳಗಡೆ ಬಿದ್ದಿರೋ ನನ್ನ ಅಮ್ಮಂಗೆ ಕೊಡ್ತೀಯಾ? ಅತ್ತೆಗೆ ಮುಂದಾಲೋಚನೆ ಜಾಸ್ತಿ ಅಲ್ವಾ? ನೋಡ್ಕೊಂಡು ತಿಂತಾರೆ ಅನ್ಕೊಂಡಿದ್ದೆ, ನಂಗೇನು ಗೊತ್ತು? ಅಮ್ಮ ಹಾಸಿನಿ, ಸ್ವಲ್ಪ ಚಟ್ನಿ ಹಾಕಮ್ಮ. ನೀವು ತುಂಬಾ ಒಳ್ಳೆಯವರು ಮಾವ. ನಾನು ಮಾಡಿದ್ದಾನೆ, ಇವಾಗಲೇ ತಗೊಂಡು ಬರ್ತೀನಿ. ಮಾಮ್, ಇವಳು ನನ್ನ ಬಿಟ್ಟು ಹೋಗೋವರೆಗೂ ನಮಗೆ ಶಾಂತಿ ಇರಲ್ಲ. ಬ್ರೋ, ಅದಕ್ಕೆ ಹೇಳಿದ್ ಸರಿನೇ ಅಲ್ವಾ? ಮಾಮ್ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಏನ್ ಎಲ್ರು ಹೀಗೆದ್ದೋಗ್ತಾ ಇದ್ದಾರೆ? ನಯನಿ ಮಾತ್ರ ಹೋಗಲ್ಲ. ಅವಳಿಲ್ಲಿರೋದಕ್ಕೇನೆ ಅಮ್ಮ ಮಣ್ಣಲ್ಲಿ ಬಿದ್ದಿದ್ದ ನನ್ನ ತಿನ್ನೋ ಹಾಗಾಗಿದ್ದು. ಅಕ್ಕ, ನೀನ್ ಏನಾದ್ರೂ ಒಂದು ಡೈಲಾಗ್ ಹೇಳು. ನೀನ್ ಸುಮ್ಮನೆ ಕೂತ್ರೆ ಮಣ್ಣನ್ನ ಜಾಸ್ತಿ ತಿಂದಿದ್ಯಾ ಅನ್ಕೋತಾರೆ. ಅಂದ್ಕೊಳ್ಳಿ ಬಿಡು. ಯಾರ ಬಾಯಿಗೆ ಮಣ್ಣು ಬೀಳುತ್ತೆ ಅಂತ ಮಾತು ತಪ್ಪಿರೋ ಆ ಜಗದೀಶ್ಗೆ ಗೊತ್ತಾಗುತ್ತೆ. ನನ್ನ ಪ್ಲಾನ್ಗೆ ಮಣ್ಣು ಹಾಕಿರೋ ಆ ನೈನಿ ತಲೆ ಮೇಲೆ ಬಂಡೆನೆ ಬೀಳಿಸ್ತೀನಿ. ಶಿವ, ನೀನಿಲ್ಲಿಗೆ ಹೇಗ್ ಬಂದೆ? ಮ್ಯಾನೇಜರ್ ಮೋಹನ್ ಅವರು ನನ್ನ ಕಾರಲ್ಲಿ ಕರ್ಕೊಂಡ್ಬಂದ್ರು. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಶಿವನ್ ನಾನೇ ಕರ್ಕೊಂಬಂದೆ. ನಿಮ್ಮ ಸೊಸೆ ನೈನಿನ್ ನೋಡ್ಕೊಂಬ ಅಂತ ಇವನ್ನ ಶಾಸ್ತ್ರಿಗಳು ಕಳಿಸಿದ್ರು. ಹಾಗ? ಹೌದು ಯಜಮಾನ್ರೆ, ನಿಮ್ ಊರ್ ತುಂಬಾ ದೂರ. ರಾತ್ರಿ ನಿದ್ದೆನೇ ಮಾಡಿಲ್ಲ. ನಿಮ್ ಊರ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಮೋಹನ್ ಅವರೇ, ನಮ್ ತಾತ ಕಳ್ಸಿದ ಎಳ್ಳುಂಡೆನ ಇವ್ರಿಗೆ ಕೊಡಿ. ತಗೊಳ್ಳಿ ಸರ್. ಇಲ್ಲಿ ಬಂದ್ಮೇಲೆ ಅವ್ರಿಗೆ ಫೋನ್ ಕೂಡ ಮಾಡಿಲ್ಲ. ಅವರೆಷ್ಟು ಬೇಜಾರು ಮಾಡ್ಕೊಂಡಿದಾರೋ. ಬೇಜಾರ್ ಮಾಡ್ಕೋಬೇಡಿ ಯಜಮಾನ್ರೆ, ನಿಮ್ ಮೇಲೆ ಯಾರಿಗೂ ಕೋಪ ಇಲ್ಲ ಬಿಡಿ. ನೈನಿ ಹೇಗಿದಳೋ ಏನೋ ಅಂತ ತಾತ ಚಿಂತೆ ಮಾಡ್ತಾ ಇದ್ರು. ನೈನಿ ಚೆನ್ನಾಗಿದ್ದಾಳೆ ಅಂತ ಶ್ಯಾಮಲಕ್ಕಾಗೆ ಸುಳ್ಳು ಹೇಳಿದ್ರು. ಪಾಪ. ಆ ಸುಳ್ಳನ್ನೇ ನಿಜ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಶಿವ. ರೆಸಾರ್ಟ್ಸ್ಗೆ ಸಂಬಂಧಪಟ್ಟಿದ್ದ ಫೈಲ್ ನೀವು ನೋಡಿ ಸೈನ್ ಹಾಕಿದ್ರೆ. ಹಾ ಸರಿ ಮೋಹನ್, ನಾನು ಫೈಲ್ ನೋಡಿ ಸಹಿ ಮಾಡ್ತೀನಿ. ಫೈಲ್ಸ್ನ ಅಲ್ಲಿ ಇಟ್ಬಿಟ್ಟು ಹೋಗಿ. ಆಗಲಿ ಸರ್. ಟಾಟಾ. ಟಾಟಾ ಶಿವ. ಯಜಮಾನ್ರೆ, ನೈನಿ ಎಲ್ಲಿದ್ದಾಳೆ? ಅವಳು ಔಟ್ ಹೌಸಲ್ಲಿ ಇರ್ತಾಳೆ. ಪರವಾಗಿಲ್ಲ ಬಿಡಿ, ಅರಮನೆ ತರ ಇರೋ
ನೈನಿನ ನಾನೇ ಹುಡುಕ್ತೀನಿ. ನೈನಿನ ಆಶ್ಚರ್ಯ ಪಡೋ ಥರ ಮಾಡ್ತೀನಿ. ಶಿವನ್ ಧ್ವನಿ ತರ ಇದೆಯಲ್ಲ. ಶಿವನೇ, ಇಲ್ಲಿ ನೋಡು. ಶಿವ ಶಿವ, ನೀನ್ ಇಲ್ಲಿಗೆ ಯಾವಾಗ ಬಂದೆ? ಹೇಗ್ ಬಂದೆ? ಮ್ಯಾನೇಜರ್ ಮೋಹನ್ ಅವರು ಊರಲ್ಲಿ ಸಿಕ್ಕಿದ್ರು. ಇಲ್ಲಿಗೆ ಬರ್ತಾರೆ ಅಂತ ಗೊತ್ತಾಗಿ ನಿನ್ನ ನೋಡ್ಕೊಂಬ ಅಂತ ತಾತ ಕಳ್ಸಿದ್ರು. ಅಮ್ಮ, ತಾತ, ಸುಮನ ಎಲ್ರು ಚೆನ್ನಾಗಿದ್ದಾರಾ ಶಿವ? ನೀನ್ ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ ನೈನಿ. ಮೊದಲು ನೀನ್ ಹೇಗಿದ್ಯಾ ಅಂತ ಹೇಳು. ಏನಂತ ಹೇಳಿ ಶಿವ? ಅಯ್ಯೋ, ಇಷ್ಟಾದ್ರೂ ಕೂಡ ನೀನ್ ಇಲ್ಲೇ ಇದೆಯಾ ಅಂದ್ರೆ ನಿಂಗೆ ಏನಂತ ಬರಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಜಮಾನ್ರಿಗೋಸ್ಕರ ಇದ್ದೀನಿ ಶಿವ. ನೈನಿ, ಯಾರು ಕಾಣಿಸ್ತಿಲ್ಲ ನನಗೆ. ಯಾರ ಜೊತೆ ಮಾತಾಡ್ತಿದ್ಯಾ ನೀನು? ಶಿವನ್ ಜೊತೆ. ಹಾಯ್. ಈ ಕಡೆ. ಅರೆ, ಕಿಣಿ ಮಾತಾಡ್ತಿದೀಯಾ? ನಾವು ಕೂಡ ಇಷ್ಟೊಂದು ಮಾತಾಡಕ್ಕಾಗಲ್ಲ ಅಕ್ಕ. ಹಾ, ಇವರೇ ತಿಲೋತ್ತಮ್ಮನವರ? ಅಲ್ಲ, ಹಾಸಿನಿ ಅಕ್ಕ ತುಂಬಾ ಒಳ್ಳೆಯವರು. ನಿಂಗ್ ನಮ್ಮ ಮನೆಯವರೆಲ್ಲ ಗೊತ್ತಾ? ನೈನಿ ಈ ಮನೆಯವ್ರ ಬಗ್ಗೆ ಎಲ್ಲ ಹೇಳಿದಾಳೆ. ಭಲೆ 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 ಭಲೆ. ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು. ಹೇಗ್ ಬಂದೆ? ಇಲ್ಲೇ ಇರ್ತೀಯಾ? ನೈನಿನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಈಗ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಅದ್ಯಾಕೆ? ಏನಿಲ್ಲ ಬಿಡಿ ಅಕ್ಕ. ಶಿವ ಏನೋ ಮಾತಾಡ್ತಾನೆ. ಬಾ ಶಿವ, ನಮ್ ಗಾರ್ಡನ್ನು, ಮನೆ, ಗಿಡ ಎಲ್ಲ ತೋರಿಸ್ತೀನಿ. ಬಾ. ಸರಿ, ನಡಿ. ಬಣ್ಣ ಆಗೋಯ್ತಲ್ಲ. ವಿಶಾಲಾಕ್ಷಮ್ಮ ತಾಯಿ, ಇದ್ದಕ್ಕಿದ್ದಂಗೆ ಏನಿದು? ಏನ್ ನಡೀತಿದೆ ಅಮ್ಮ ಇಲ್ಲಿ?
ನಾನು ಸತ್ತೋಗಿದ್ರು ನಿನ್ನ ಕಣ್ಣಿಗೆ ಕಾಣಿಸ್ತೀನಿ ಅಂತ ಭಯ ಪಡ್ತಿದೀಯಾ? ದೇವತೆ ಥರ ಇರೋ ನಿಮ್ಮನ್ನು ನೋಡಿದ್ರೆ ಭಯ ಆಗಲ್ಲ ಅಮ್ಮೋರೆ. ಆದರೆ ನೀವು ಮತ್ತೆ ಕಾಣಿಸಿದ್ರಿ ಅಂತ ಹೇಳಿದ್ರೆ ನನ್ನ ಏನು ಮಾಡ್ತಾರೋ ಅಂತ ಭಯ ಆಗ್ತಿದೆ. ನಾನೀಗ ನಿನಗೆ ಕಾಣಿಸ್ದೆ ಹೋದರೆ ನನ್ನ ಮಗ ಇನ್ಯಾವತ್ತೂ ಕಾಣಿಸಲ್ಲ ನೈನಿ. ಆ ಭಯಕ್ಕೆ ಬಂದಿದ್ದೀನಿಮ್ಮ. ಏನು ಹೇಳ್ತಿದ್ದೀರಾ ಅಮ್ಮೋರೆ? ಬಿಳಿ ಹಾಲು ನೀಲಿ ಯಾಕಾಯ್ತು ಅಂತ ಗೊತ್ತಾ ನೈನಿ? ನೀಲಕಂಠೇಶ್ವರ ವಿಷನ ಗಂಟ್ಲಲ್ಲೇ ಇಟ್ಕೊಂಡಿದ್ದ. ಆದರೆ ನನ್ನ ಮಗ ಕುಡಿಯೋ ವಿಷ ಗಂಟ್ಲೊಳಗೆ ಹೋಗಿ ಪ್ರಾಣ ಹೋಗ್ಬಿಡುತ್ತೆ. ನನ್ನ ಮಗನ ನೀನೇ ಕಾಪಾಡಬೇಕು. ನಿನ್ನ ಗಂಡನ್ನ ನೀನೇ ಕಾಪಾಡ್ಕೋಬೇಕು. ಅಂದರೆ ಅಮ್ಮೋರೆ ಯಜಮಾನ್ರಿಗೆ ಮತ್ತೆ ವಿಷ ಪ್ರಯೋಗ ಮಾಡ್ತಾರೆ ಅಂತೀರಾ? ಹೌದು ನೈನಿ. ಅಮ್ಮನವ್ರು ನಿನಗೆ ತೋರಿಸಿದ ಆ ನೀಲಿ ಸಂಕೇತನ ನೀನು ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ತಡ ಆಗತ್ತೆ ಅಂತ ಬಂದಿದ್ದೀನಿ. ಹಾಗಾದ್ರೆ ಯಜಮಾನ್ರನ್ನ ಸಾಯಿಸ್ಬೇಕು ಅಂತಿರೋ ದುಷ್ಟರು ಯಾರು ಅಂತ ಬೇಗ ಹೇಳಿ ಅಮ್ಮೋರೆ. ಬೇಡಮ್ಮ, ಬೇಡ. ಅವ್ರು ಯಾರು ಅಂತ ನಿನಗೆ ಗೊತ್ತಿರೋ ವಿಷಯ ಅವ್ರಿಗೆ ಗೊತ್ತಾದರೆ ಆ ವಿಷ ಪ್ರಯೋಗ ನಿನ್ನ ಮೇಲೆ ಮಾಡ್ತಾರೆ. ಅಂತ ರಾಕ್ಷಸರು ಅವರು. ದೊಡ್ಡ ಯಜಮಾನ್ರು ಹೇಳಲಿಲ್ಲ, ನೀವು ಕೂಡ ಹೇಳ್ತಿಲ್ಲ. ನನ್ನ ಮಾಂಗಲ್ಯನ ಕಾಪಾಡ್ಕೋಬೇಕು ಅಂದರೆ ಶತ್ರು ಯಾರು ಅಂತ ನನಗೂ ಗೊತ್ತಾಗಬೇಕಲ್ವಾ? ನಿನಗೆ ಗೊತ್ತಾಗೋ ದಿನ ಹತ್ರದಲ್ಲೇ ಬರ್ತಿದೆ. ಮೊದಲು ಹೋಗಿ ವಿಶಾಲ್ನ ಕಾಪಾಡು. ಹೋಗು ನೈನಿ. ದೇವಮ್ಮನವರೇ, ಆ ರಾಕ್ಷಸರು ಯಾರೋ ಏನೋ. ಯಜಮಾನ್ರೆ, ಅಕ್ಕ, ಇಷ್ಟು ವಿಷ ಆ ವಿಷಲ್ನ ಸಾಯಿಸುತ್ತಾ? ಗಂಗೆ ಗೋವಿನ ಹಾಲು ಒಂದು ಹನಿ ಆದ್ರೆ ಸಾಕು. ವಿಷದ ಹಾಲು ವಿಶಾಲ್ ಕುಡಿದ್ರೆ ಸಾಕು. ಅರ್ಥ ಆಗ್ಲಿಲ್ಲ ಮಾವ. ಚಮಚದಷ್ಟು ಹಾವಿನ ಹಾಲು ಮುಂದೆ ಅಂಡೆ ತುಂಬಾ ಎಮ್ಮೆ ಹಾಲಿದ್ರೂ ಲಾಭ ಇಲ್ಲ ಅಂತ ಅರ್ಥ. ಆದ್ರೆ ಇಲ್ಲಿ ಹಾಲು ಗ್ಲಾಸ್ ಅಲ್ಲಿ ಇದೆಯಲ್ಲ ಅಕ್ಕ. ಕಾಣಿಸ್ತಿರೋದು ಹಾಲಲ್ಲ ಕಣೋ, ಬೆರ್ಸದ ಮೇಲೂ ಕಾಣದೇ ಇರೋ ಈ ವಿಷದ ಬಗ್ಗೆ ಹೇಳ್ತಾ ಇದ್ದೀನಿ. ಮಂದರ ಪರ್ವತನ ಸುತ್ಕೊಂಡಿರೋ ಹಾವು ವಾಸುಕಿ. ಅದು ಹೆಡೆ ಎತ್ತಿ ನಿಂತಾಗ ಕಕ್ಕಿದ ವಿಷ ಎಷ್ಟು ಭಯಾನಕವಾಗಿತ್ತೋ, ಈಗ ವಿಶಾಲ್ ಕುಡಿಯೋ ಹಾಲಲ್ಲಿ ಬೆರೆಸಿರೋ ವಿಷ ಕೂಡ ಅಷ್ಟೇ ಭಯಾನ ಇಲ್ಲೂ ಸೃಷ್ಟಿಸುತ್ತೆ. ಇದನ್ನ ಕುಡಿದ್ರೆ ಸತ್ತ ಅಂತಾನೆ ಅರ್ಥ ಅಮ್ಮ. ಅಷ್ಟೇನೆ ಅಕ್ಕ, ಮೊನ್ನೆ ಗಾಯತ್ರಕ್ಕನ್ ತಿದ್ದಿದ ದಿವಸ ಗ್ಲಾಸ್ ಕೆಳಗಡೆ ಬಿದ್ದು ಅವನ್ ಜೀವ ಹೋಗದೆ ಇರೋ ತರ ಆಯ್ತು.
ನಿನ್ನೆ ವರಲಕ್ಷ್ಮಿ ವ್ರತ ದಿವಸ ಭಕ್ತಿ ಇಲ್ದೇ ಇದ್ರು ಏನು ತಿನ್ನದೆ ಕುಡಿದೆ ಬದುಕೊಂಡ್ಬಿಟ್ಟ. ಇವತ್ತು ಕುಡಿತಾನೆ ಮಾವ. ಅಮ್ಮ ಯಾವುದನ್ನು ವೇಸ್ಟ್ ಆಗಕ್ ಬಿಡಲ್ಲ. ಪಾಯ್ಸನ್ ಆದ್ರೂ ಸರಿನೇ, ಪೂರ್ತಿಯಾಗಿ ಯೂಸ್ ಮಾಡ್ಕೋತಾರೆ. ಕೊಟ್ಬಿಟ್ಟು ಬರ್ತೀನಿ. ಯಜಮಾನ್ರೆ ಬಾಗಲ್ ತೆಗೀರಿ. ಯಜಮಾನ್ರೆ, ದೊಡ್ಡ ಯಜಮಾನ್ರೆ, 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 ದೊಡ್ಡ ಯಜಮಾನ್ರೆ, ಯಜಮಾನ್ರೆ. ಯಜಮಾನ್ರೆ, ಬಾಗಲ್ ತೆಗೀರಿ. ಅಮ್ಮೋರೆ, ಯಜಮಾನ್ರೆ, ಯಜಮಾನ್ರೆ, ಬಾಗಲ್ ತೆಗೀರಿ. ಯಜಮಾನ್ರೆ, ಯಜಮಾನ್ರೆ, ದೊಡ್ಡ ಯಜಮಾನ್ರೆ, ಯಜಮಾನ್ರೆ. ನೈನಿ ಏನಾಯ್ತು? ಯಾಕಷ್ಟು ಗಾಬರಿ ಆಗಿದ್ಯಾ? ಶಿವ, ವಿಶಾಲ್ ಯಜಮಾನ್ರು ಅಪಾಯದಲ್ಲಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡ್ಬೇಕು. ಯಜಮಾನ್ರೆ, ಯಜಮಾನ್ರೆ, ಬಾಗಲ್ ತೆಗೀರಿ. ವಿಶಾಲ್ ಯಜಮಾನ್ರಿಗೆ ಏನಾಗಿದೆ? ಏನು ಆಗ್ಬಾರ್ದು ಅಂತ ಈ ಪ್ರಯತ್ನ. ಅಮ್ಮವ್ರೆ, ನೈನಿ ಹಿಂಗಾದ್ರೆ ಆಗಲ್ಲ. ನಾನ್ ಕಿಟಕಿಯಿಂದ ಹೊರಗೋಗಿ ಯಜಮಾನ್ರಿಗೆ ಹೇಳ್ತೀನಿರು. ಹಾಗೆ ಮಾಡು ಶಿವ. ಯಜಮಾನ್ರೆ, ಯಜಮಾನ್ರೆ, ಬಾಗಲ್ ತೆಗೀರಿ. ದೊಡ್ಡ ಯಜಮಾನ್ರೆ, ಬಾಗಲ್ ತೆಗೀರಿ. ಯಜಮಾನ್ರೆ, ಅಪ್ಪ ವಿಶಾಲ್, ಅಮ್ಮ, ಏನಾಯ್ತಪ್ಪ? ಡಲ್ ಆಗಿದ್ಯಾ? ಏನಿಲ್ಲಮ್ಮ, ಸ್ವಲ್ಪ ತಲೆನೋವಿದೆ. ಹೌದಾ? ಶುಂಠಿ ಬೆರೆಸಿರೋ ಹಾಲು ಕುಡಿ, 10 ನಿಮಿಷದಲ್ಲೇ ಹೋಗುತ್ತೆ. ಪ್ರಾಣ. ಜಸ್ಟ್ ಈಗಿನ್ನು ಟ್ಯಾಬ್ಲೆಟ್ ತಗೊಂಡೆ, ಸ್ವಲ್ಪ ಹೊತ್ತು ಬಿಟ್ಟು ಕುಡಿತೀನಮ್ಮ. ಶ್ಯೂರ್. ನೀವು ಪ್ರೀತಿಯಿಂದ ತಂದುಕೊಟ್ಟಾಗ ನಾನು ಯಾವತ್ತಾದರೂ ಬೇಡ ಅಂದಿದ್ದೀನಾ? ಇಲ್ಲ, ಬೇಗ ಕುಡಿಕಂದ, ತಣ್ಣಗಾದ್ರೆ ಚೆನ್ನಾಗಿರಲ್ಲ.
ನೊರೆ ಬಂತ? ರಕ್ತ ಕಕ್ಕುದ್ನಾ? ಸಾವು ಬಾಗ್ಲು ತೆಗೆದು ಒಳಗ್ ಬರ್ತಾ ಇದೆ ವಲ್ಲಭ್. ಪಕ್ಕದಲ್ಲಿ ಗ್ಲಾಸ್ ಅಲ್ಲಿರೋದನ್ನ ಹಾಲ್ ಅನ್ಕೊಂಡ್ ಕುಡಿದ್ರೆ ಗೋವಿಂದನೇ. ಅಂದ್ರೆ ಯಮದೂತ್ರು ಇಲ್ಲೇ ಎಲ್ಲೋ ಕಾಯ್ತಾ ನಿಂತಿದ್ದಾರೆ ಅಂತಾಯ್ತು. ಹೋಗ್ತಾನಮ್ಮ. ಕಾಶಿಗೆ ಹೋಗಿ ಬಂದ ಅಜ್ಜಿನೇ ಇವನ ಅಸ್ಥಿನ ತಗೊಂಡು ಹೋಗಿ ಗಂಗೆ ನೀರಲ್ಲಿ ಬಿಡ್ತಾರೆ. ಬಾಗಲ್ ತೆಗೀರಿ ಯಜಮಾನ್ರೆ, ದೊಡ್ಡ ಯಜಮಾನ್ರೆ. ಏನ್ ಶಿವ? ಚಿಕ್ಕ ಯಜಮಾನ್ರು, ಅದೇ ನಿಮ್ ಮಗ ವಿಶಾಲ್ಗೆ ಅಪಾಯ ಆಗುತ್ತೆ ಅಂತ ನೈನಿಲಿಗೆ ಓಡ್ ಬಂದಿದ್ದಾಳೆ. ಯಾರು ಬಾಗ್ಲು ತೆಗಿತಾ ಇಲ್ಲ ಯಜಮಾನ್ರೆ. ವಿಶಾಲ್ಗ? ಹೌದು. ನಳಿನಿ, ನೈನಿ, ದೊಡ್ಡ ಯಜಮಾನ್ರೆ. ವಿಶಾಲ್ಗೆ ಏನಾಗುತ್ತಮ್ಮ? ಯಜಮಾನ್ರೆ, ಯಜಮಾನ್ ರೂಮ್ ಎಲ್ಲಿದೆ ಹೇಳಿ. ಅಲ್ಲೇ ಮೇಲ್ಗಡೆ 2ನೇ ರೂಮಲ್ಲಿ ಇದ್ದಾನೆ. ಈಗಲೂ ಕುಡಿದಿದ್ರೆ ಅಮ್ಮ ಫೀಲ್ ಆಗ್ತಾರೆ. ಅವಳನ್ನ ತಡೆದ್ರೆ ನಿಮ್ ಭಾವಂಗ್ ಡೌಟ್ ಬರುತ್ತೆ ಕಣೋ. ಇರು. ಛೇ, ಅವ್ನು ಕುಡ್ದ್ನೋ ಇಲ್ವೋ?
ಏಯ್ ಏನು ನನ್ನ ರೂಮಿಗೆ ಬಂದಿದ್ಯಾ? ಮನೆ ಒಳಗೆ ಯಾರು ಬಿಟ್ಟಿದ್ದು ನಿನ್ನ? ಹೋಗು. ಹೋಗ್ತೀನಿ ಯಜಮಾನ್ರೆ, ಆದ್ರೆ ನೀವು ಆ ಹಾಲು ಕುಡಿಬೇಡಿ. ಯಾಕೆ? ಕುಡಿದ್ರೆ ಸತ್ತೋಗ್ತೀನಾ? ಅಯ್ಯೋ, ಹಾಗೆ ಮಾತಾಡಿಬಿಡಿ ಯಜಮಾನ್ರೆ. ಮೊದಲ ಗ್ಲಾಸ್ ನನಗೆ ಕೊಡಿ. ಏಯ್ ಇರೋ. ನಿಂತ್ಕೋ. ಏಯ್ ಏಯ್ ನಿಂತ್ಕೋ. ಗ್ಲಾಸ್ ಕೊಡು. ಬೇಡ ಯಜಮಾನ್ರೆ, ಈ ಹಾಲನ್ನು ಕುಡಿಬೇಡಿ. ಮರ್ಯಾದೆಯಿಂದ ಗ್ಲಾಸ್ ಕೊಡು. ನನ್ನ ಮಾತು ಕೇಳಿ. ಗ್ಲಾಸ್ ಕೊಡು ಅನ್ನಲ್ಲ. ಯಜಮಾನ್ರೆ, ಏನ್ ನಡೀತಿದೆ ಇಲ್ಲಿ? ಯಜಮಾನ್ರು ಈ ಹಾಲು ಕುಡ್ಬಿಡ್ತಾರೆ ಅಂತ ಹೆದರ್ಕೊಂಡ್ ಬಂದೆಮ್ಮ. ಕುಡಿದ್ರೆ ಏನಾಗುತ್ತೆ? ಇದು ಹಾಲಲ್ಲ, ವಿಷ 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 ವಿಷ. ಕುಡಿದ್ರೆ ಪ್ರಾಣ ಹೋಗುತ್ತೆ ದೊಡ್ಡಮ್ಮವ್ರೆ, ಪ್ರಾಣ ಹೋಗುತ್ತೆ ದೊಡ್ಡಮ್ಮವ್ರೆ, ಪ್ರಾಣ ಹೋಗುತ್ತೆ ದೊಡ್ಡಮ್ಮವ್ರೆ, ಪ್ರಾಣ ಹೋಗುತ್ತೆ ದೊಡ್ಡಮ್ಮವ್ರೆ. ಇದೇನಪ್ಪ, ನೋಡಿರೋ ಹಾಗೆ ಹೇಳ್ತಿದ್ದಾಳೆ. ನಾವಿವಾಗ ಸಿಗಾಕೋಬಿಡ್ತೀವಿ ಮಾವ. ಏನ್ ನಯನಿ ನೀನ್ ಹೇಳ್ತಿರೋದು? ಹಾಲಲ್ಲಿ ಬಾದಾಮ್ ಪೌಡರ್ ಹಾಕ್ತಾರೆ ಹೊರತು ವಿಷ ಕೂಡ ಹಾಕ್ತಾರಾ? ಇದು ಮೊದಲನೇ ಸಲ ಅಲ್ಲ, ವಿಷ ಪ್ರಯೋಗ ನಡೀತಿರೋದು ಎರಡನೇ ಸಲ. ನಯನಿ, ನೀನ್ ಹೇಳ್ತಿರೋದು ನಿಜ ದೊಡ್ಡ ಯಜಮಾನ್ರೆ. ದೇವಮ್ಮನವ್ರ ತಿಥಿ ದಿನ ಕೂಡ ಅವ್ರ ಮೇಲೆ ವಿಷ ಪ್ರಯೋಗ ನಡೀತು.